ಸರಿ ಶಾಸ್ತ್ರಿಗಳೇ, ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯ ಮಹತ್ವದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಕಾರ್ತಿಕ್ ಅವರು ಹಾವೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/8/2023, ಸಮಯ 8:39 ರಾತ್ರಿ. ಅವರ ಪ್ರಶ್ನೆ, ರಾಶಿ, ನಕ್ಷತ್ರ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಾರ್ತಿಕ್ ಅವರು ಪ್ರಶ್ನೆ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಮಗುವಿನ ಬಗ್ಗೆ. ಜಾತಕವನ್ನು ಪರಿಶೀಲಿಸೋಣ. ಜಾತಕ ಹೇಗಿದೆ, ಯಾವ ನಕ್ಷತ್ರ ಆಗಿದೆ ಅಂತಕ್ಕಂಥದ್ದು, ಯಾವ ನಕ್ಷತ್ರ ಯಾವ ರಾಶಿ ಅಂತಕ್ಕಂಥದ್ದು ತಮ್ಮ ಪ್ರಶ್ನೆ. ನೋಡಿ, ಇದು ಶ್ರವಣ ನಕ್ಷತ್ರ, ಮಕರ ರಾಶಿ. ಶ್ರವಣ ನಕ್ಷತ್ರದಲ್ಲಿ ಶ್ರೀಮಾನ್ ಶ್ರವಣೆ ಅಂತ ಹೇಳ್ತಾರೆ. ತುಂಬ ಉತ್ತಮವಾದ, ಅದನ್ನು ಶ್ರೀನಿವಾಸನ ನಕ್ಷತ್ರ ಅಂತ ಕರೀತಾರೆ. ಹೀಗಾಗಿ ಶ್ರವಣ ನಕ್ಷತ್ರದಲ್ಲಿ ಬುದ್ಧಿವಂತರಾಗಿರ್ತಾರಂತೆ ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು. ಇಲ್ಲಿ ವಸ್ತುತಃ ಲಗ್ನದಲ್ಲಿ ಶನೈಶ್ಚರ, ಅದು ಶಶಯೋಗವನ್ನು ತಂದುಕೊಡುತ್ತೆ, ಒಳ್ಳೆಯದು. ಪಾಪಗ್ರಹಗಳು ಲಗ್ನದಲ್ಲಿದ್ದರೆ ಶುಭವ, ಇಂಥ ಕಾಲದಲ್ಲಿ ಶುಭವಾಗುತ್ತೆ. ಯಾಕೆಂದರೆ ಅವನೇ ಲಗ್ನಾಧಿಪತಿ ಆಗಿದ್ದಾನೆ. ಆ ಕಾರಣದಿಂದಾಗಿ ಇದೊಂದು ಶಶಿಯೋಗ, ಒಳ್ಳೆಯ ಯೋಗ ಇರ್ತಕ್ಕಂಥದ್ದು. ಮತ್ತು ಗುರು ರಾಹು ಇತಿ ತೃತೀಯದಲ್ಲಿದೆ, ಅದು ಸ್ವಲ್ಪ ಮಟ್ಟಿಗೆ ತೊಡಕು. ಈಗ ಪ್ರಸ್ತುತ ರಾಹುವಿನ ಕಾಲ ನಡೀತಾ ಇದೆ ಏಪ್ರಿಲ್ವರೆಗೆ. ಹೀಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ. ಸಾಧ್ಯವಾದರೆ ಒಂದು ಗ್ರಹಶಾಂತಿಯನ್ನು ಮಾಡಿಸಿದ್ರೆ ತುಂಬ ಒಳ್ಳೆಯದು, ರಾಹು ಗ್ರಹಶಾಂತಿ. ಜೊತೆಗೆ ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ್ದು ಉದ್ದು ಹಾಗೂ ಕಡಲೆ, ಈ ಒಂದು ಧಾನ್ಯಗಳನ್ನು ಗುರು ಸನ್ನಿಧಾನಕ್ಕೆ ಅಥವಾ ಈಶ್ವರ ಸನ್ನಿಧಾನಕ್ಕೆ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಈ ಪ್ರಯತ್ನ ಮಾಡಿ, ಚೆನ್ನಾಗಿದೆ, ಆತಂಕ ಪಡಬೇಕಾದ್ದಿಲ್ಲ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸಂಜೀವ್ ಕುಮಾರ್ ಅವರು ವಿಜಯಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 11/5/1991, ಸಮಯ 10 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಂಜೀವ್ ಕುಮಾರ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಜಾತಕ ನೋಡೋಣ. ನೋಡಿ, ಇದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಗುರು, ಆತ ದ್ವಿತೀಯದಲ್ಲಿ ಉಚ್ಚಸ್ಥಾನದಲ್ಲಿರ್ತಕ್ಕಂಥ ತುಂಬ ಒಳ್ಳೆಯದಿದು. ಆದರೆ ಸ್ವಲ್ಪ ತೊಡಕು ಇದೆ. ಈಗ ಶುಕ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ರಾಹುವಿನ ಒಂದು ಕಾಲ ನಡೀತಾ ಇದೆ. ಈ ಸಪ್ತಮದಲ್ಲಿದ್ದಾನೆ ರಾಹು. ಅಲ್ಲಿ ಕಲತ್ರ ರಾಶಿಯಲ್ಲಿ ಯಾವುದಾದ್ರೂ ಒಂದು ಗ್ರಹ ಇದ್ದರೆ ಅವನ ದಶಾಭುಕ್ತಿ ಕಾಲದಲ್ಲೂ ಆಗತ್ತೆ ಅಂತಕ್ಕಂಥದ್ದನ್ನು ಹೇಳಿದೆ. ಅದು ಯಾವುದೇ ಗ್ರಹ ಆಗಿರಲಿ ತೊಂದರೆ ಇಲ್ಲ. ಆದರೆ ಒಂದು ದೋಷ ಇದೆಯಲ್ಲ, ಕುಜ ಮತ್ತು ರಾಹು, ಇದು ಪ್ರಧಾನವಾದ ದೋಷ. ಈ ಲಗ್ನಕ್ಕೆ ಕುಜ ಸ್ವಲ್ಪ ಮಾರಕ. ಈ ಕಾರಣದಿಂದ ಒಂದು ಕುಜ ಮತ್ತು ರಾಹು ಈ ಗ್ರಹಗಳ ಶಾಂತಿ ಮಾಡಿಸಿ ವಿವಾಹ ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ. ಅಲ್ಲಿ ಕಲತ್ರಭೇ ಪಾಪಯುತೇತ ದೃಷ್ಟೇ ಅಂತಕ್ಕಂಥ ಸೂತ್ರದ ಪ್ರಕಾರ ಆ ಸಪ್ತಮದಲ್ಲಿರ್ತಕ್ಕಂಥ ರಾಹು ನಿಮ್ಮ ಮದುವೆಗೆ ಅಡ್ಡಿಯಾಗಿದ್ದಾನೆ. ರಾಹು ಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ರಾಹು ಮತ್ತು ಲಗ್ನದ ಕುಜನ ದೃಷ್ಟಿಯೂ ಇದೆ. ರಾಹು ಕುಜರ ದೃಷ್ಟಿಯೂ ಕೂಡ ಅಷ್ಟು ಒಳ್ಳೆಯದಲ್ಲ ಅಂತ ಶಾಸ್ತ್ರಗಳು ಹೇಳುತ್ತವೆ. ಈ ಕಾರಣದಿಂದ ಎರಡು ಗ್ರಹಗಳನ್ನು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಶಾಂತಿ ಮಾಡಿಸಿ, ಪ್ರಯತ್ನ ಮುಂದುವರಿಸಿ. ಈಗ ಆ ಭುಕ್ತಿ ಕಾಲ ನಿಮಗೆ ಸಹಾಯಕವಾಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಗಜೇಂದ್ರ ದಂಪತಿ ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಜೇಂದ್ರ ಅವರ ಹುಟ್ಟಿದ ದಿನಾಂಕ 29/10/1985, ಸಮಯ 6:30 ಬೆಳಗ್ಗೆ. ಇನ್ನು ಅವರ ಪತ್ನಿ ಸರಸ್ವತಿ ಅವರ ಹುಟ್ಟಿದ ದಿನಾಂಕ 30/11/1996, ಸಮಯ 6:15 ಬೆಳಗ್ಗೆ. ಅವರ ಪ್ರಶ್ನೆ, ಮದುವೆಯಾಗಿ 6 ವರ್ಷ ಆಗಿದೆ, ಸಂತಾನ ಇಲ್ಲ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗಜೇಂದ್ರ ದಂಪತಿ ಪ್ರಶ್ನೆ ಕಳಿಸಿದ್ದಾರೆ. ಸಂತಾನ ಕೊರತೆ ಆಗಿದೆ, 6 ವರ್ಷ ಆದರೂ ಆಗಿಲ್ಲ, ಯಾಕೆ ಅನ್ನೋ ಕಾರಣ ನೋಡೋಣ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಜಾತಕದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಈ ಪಂಚಮ ಸ್ಥಾನ, ಪಂಚಮಾಧಿಪತಿ, ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳು ಇವೆಲ್ಲ, ಮತ್ತು ಅದ್ರ ಜೊತೆಗೆ ನವಮ ಸ್ಥಾನ, ಲಗ್ನ ಸ್ಥಾನ ನೋಡಬೇಕು, ಸಪ್ತಮದ ಸ್ಥಾನ, ಈ ಪ್ರಧಾನವಾದ ಸಂತಾನಕ್ಕೆ ಗಮನಿಸ್ತಕ್ಕಂಥದ್ದು ಪಂಚಮವನ್ನು, ಲಗ್ನ ನವಮಗಳನ್ನು. ಯಾಕಂದರೆ ಬಲ ಬೇಕು. ಈ ಕಾರಣದಿಂದಾಗಿ ಸ್ವಲ್ಪ ಸೂಕ್ಷ್ಮ ವಿಚಾರ, ಸಂತಾನ ವಿಚಾರ ಅನ್ನೋದಿದೆಯಲ್ಲ, ಇದು ಬಹಳ ಸೂಕ್ಷ್ಮ ವಿಚಾರ. ಇದನ್ನು ಪರಿಶೀಲಿಸಲಿಕ್ಕೆ ಒಂದಷ್ಟು ಕಾಲ ಬೇಕಾಗತ್ತೆ. ಆದರೆ ನಮಗಿರುವ ಈ ಹ್ರಸ್ವ ಕಾಲದಲ್ಲಿ ಏನು ತೊಡಕಿದೆ ಅನ್ನೋದನ್ನು ಗುರುತಿಸಬಹುದು. ಇಲ್ಲಿ ನೋಡಿದ್ರೆ ಈ ಹುಡುಗನ ಜಾತಕದಲ್ಲಿ ಏನಾಗಿದೆ ನೋಡಿ, ಪಂಚಮಾಧಿಪತಿಯಾಗಿರ್ತಕ್ಕಂತಹ ಶನೈಶ್ಚರ ಶತ್ರು ಕ್ಷೇತ್ರದಲ್ಲಿದ್ದಾನೆ. 1ನೇ ತೊಡಕದು ದ್ವಿಕ್ಷೇತ್ರೇ ಅಲ್ಪಂ ಅಂತ ಹೇಳುತ್ತೆ. 2ನೇದಾಗಿ ದ್ವಿಕ್ಷೇತ್ರೇ ಅಲ್ಪಂ ಅಂತಂದರೆ
ಸಂತಾನಕ್ಕೆ ಸ್ವಲ್ಪ ಬಲಹೀನತೆ ಅಂತ. ಇನ್ನು ಎರಡನೇದಾಗಿ ಸಂತಾನ ಕಾರಕ ಹೇಗಿದ್ದಾನೆ ಗುರು, ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಸಂತತಿಗೆ ಕಾರಣೀಕರ್ತ ಆತ ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ಲಗ್ನಾಧಿಪತಿ ಶುಕ್ರ ಮೂರನೇದಾಗಿ ವ್ಯಯದಲ್ಲಿದ್ದಾನೆ. ಒಂದಕ್ಕೊಂದು ಎಲ್ಲವೂ ನಿಮಗೆ ತೊಡಕುಗಳನ್ನು ಸೂಚಿಸ್ತಾ ಇದೆ. ಇನ್ನು ಹುಡುಗಿಯವರ ಜಾತಕದಲ್ಲಿ ಗಮನಿಸ್ಕೊಂಡ್ರೆ, ಅಂದರೆ ನಿಮ್ಮ ಮನೆಯವರ ಜಾತಕ ಗಮನಿಸ್ಕೊಂಡ್ರೆ ನೋಡಿ, ಪಂಚಮ ಸ್ಥಾನದಲ್ಲಿ ಶನಿಶ್ಚರ ಮತ್ತು ಕೇತು ಇರತಕ್ಕಂಥದ್ದು. ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ಅವರಿಗೆ ಕೊಂಚ ಮಟ್ಟಿಗೆ ಅನುಕೂಲದ ಲಕ್ಷಣ ಸೂಚಿಸ್ತಾ ಇದೆ. ಈಗ ಇಬ್ಬರಿಗೂ ನಡೀತಾ ಇರತಕ್ಕಂತಹ ಕಾಲವನ್ನು ಪರಿಗಣನೆ ಮಾಡಿಕೊಂಡ್ರೆ ಇಬ್ಬರಿಗೂ ಶುಕ್ರನ ಪ್ರಭಾವ ಕಾಣ್ತಾ ಇದೆ. ಶುಕ್ರ ತಕ್ಕ ಮಟ್ಟಿಗಿದ್ದಾನೆ. ಇವೆರಡರಲ್ಲೂ ನಮಗೆ ಕಾಣ್ತಾ ಇರತಕ್ಕಂಥ ಒಂದು ದೋಷಾಧಿಕ್ಯ ಮತ್ತು ದೋಷ ಸಮಾನತೆ ಇವುಗಳನ್ನು ಗಮನಿಸ್ಕೊಂಡಾಗ ಇದು ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥದ್ದು, ಎರಡನೇದಾಗಿ ಮಹಾಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದು ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಗಣಪತಿ ಮೂಲ ಮಂತ್ರದಿಂದ ಗಣಪತಿ ಅಭೀಷ್ಟಪ್ರದ ಅವನು ಎಲ್ಲ ಬಗೆಯ ಅನುಕೂಲಗಳನ್ನು ಉಂಟು ಮಾಡಿಕೊಡ್ತಾನೆ. ಹೀಗಾಗಿ ಒಂದು ವಿಷ್ಣು ಸಹಸ್ರನಾಮ ಮತ್ತು ಗಣಪತಿ ಆ ಪ್ರಾರ್ಥನೆಯಿಂದ, ಅವರ ಸೇವೆಯಿಂದ ನಿಶ್ಚಯವಾಗಿ ತಾವು ಅಪೇಕ್ಷಿಸಿದ್ದು ಉಂಟಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಕಾವ್ಯಶ್ರೀ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 18/4/2002, ಸಮಯ 4:30 ಬೆಳಗಿನ ಜಾವ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಾವ್ಯಶ್ರೀ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಜಾತಕವನ್ನು ನೋಡೋಣ. ವಿವಾಹದ ಅಧಿಪತಿ ಯಾರು, ಅವನಿಗೆ ಬಲ ಎಷ್ಟರ ಮಟ್ಟಿಗಿದೆ, ಅವನು ಸಹಕಾರಿಯಾಗಿದ್ದಾನ ವಿವಾಹ ಫಲವನ್ನು ತಂದುಕೊಡಲಿಕ್ಕೆ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮ ಅಧಿಪತಿಯಾಗಿರ್ತಕ್ಕಂಥವನು, ಅಂದರೆ ವಿವಾಹದ ಅಧಿಪತಿ ಯಾರಪ್ಪ ಅಂದರೆ ಬುಧ ಗ್ರಹ. ಆ ಬುಧ ನಿಮ್ಮ ಜಾತಕದಲ್ಲಿ ದ್ವಿತೀಯ ಸ್ಥಾನದಲ್ಲಿ, ಲಗ್ನ ದ್ವಿತೀಯ ಅಂತಂದರೆ ಕುಜನ ಮನೆ ಅದು. ಅಲ್ಲಿ ರವಿಯುಕ್ತನಾಗಿರೋದ್ರಿಂದ ಮೌಢ್ಯತೆ ಕೂಡ ಏರ್ಪಾಡಾಗಿದೆ. ಗ್ರಹಗಳು ಮೌಢ್ಯರಾದರೆ, ನಾನು ಎಷ್ಟು ಯಾವಾಗಲೂ ಸಂದರ್ಭ ಬಂದಾಗೆಲ್ಲ ಹೇಳ್ತೀನಿ, ಮೌಢ್ಯರಾದರೆ ಫಲ ಇಲ್ಲ. ಬಲವರ್ಜಿತರಾಗಿರ್ತಾರಾಗ, ಬಲವರ್ಜಿತಸ್ಯ ರಿಕ್ತ ಅಂತ ಹೇಳುತ್ತಲ್ವ. ರಿಕ್ತ ಅಂದರೆ ಬರಿ ಹಸ್ತ, ಏನು ಖಾಲಿ ಕೈ, ರಿಕ್ತ ಹಸ್ತ ಅಂತ ಕರೀತಾರೆ. ರಿಕ್ತ ಅಂದರೆ ಖಾಲಿ ಅಂತ. ಹಾಗೆ ಮಾಡಿಬಿಡ್ತಾರೆ. ಇದಕ್ಕೆ ಏನಪ್ಪ ಪರಿಹಾರ, ಏನು ಮಾಡಬೇಕು? ಹಾಗಿದ್ರೆ ಯಥಾ ಪ್ರಕಾರ ಬುಧಗ್ರಹ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು ಮತ್ತು ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಸನ್ನಿಧಾನದಲ್ಲಿ ಕಲ್ಯಾಣೋತ್ಸವ, ತಿರುಪತಿಯಲ್ಲೋ ಎಲ್ಲಾದರೂ ಒಂದು ಕಲ್ಯಾಣೋತ್ಸವ ಮಾಡಿಸೋದ್ರಿಂದ, ಒಂದು ಗ್ರಹಶಾಂತಿ ಮತ್ತೊಂದು ಕಲ್ಯಾಣೋತ್ಸವ, ಇದರಿಂದ ಅನುಕೂಲ ಉಂಟಾಗುತ್ತೆ. ಆತಂಕ ಬೇಡ. ನೋಡಿ, ಕಾಲವನ್ನು ನೋಡಿಕೊಂಡ್ರೆ ಈಗ ಗುರುದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಗುರುವಿನ ಭಕ್ತಿ, ಅವನೇ ಲಗ್ನಾಧಿಪತಿ ನಿಮಗೆ. ಹೀಗಾಗಿ ನನಗೆ ಅನಿಸಿದ ಮಟ್ಟಿಗೆ ನೀವು ಈ ಪ್ರಯತ್ನ ಮಾಡಿದ್ರೆ 2024 ಸೆಪ್ಟೆಂಬರ್, ಇದೇನು ಈ ವರ್ಷದ 9ನೇ ತಿಂಗಳ ಅಷ್ಟರಲ್ಲಿ ನಿಮಗೆ ಅನುಕೂಲ, ವಿವಾಹಕ್ಕೆ ಅನುಕೂಲ ಆಗುವ ಸಾಧ್ಯತೆ ಇದೆ. ಯಾಕೆಂದರೆ ಕಾಲ ನಿಮಗೆ ಸಹಾಯಕವಾಗಿದೆ. ತೊಡಕಿದೆಯಲ್ಲ, ತೊಡಕಿನ ನಿವಾರಣೆ ಮಾಡಿಕೊಂಡ್ರೆ ಸುಲಭ ಆಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಯುತಿಕಾ ಅವರು ಮುಂಬೈಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 6/11/1994, ಸಮಯ 3:58 ಮಧ್ಯಾಹ್ನ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಯುತಿಕಾ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಕೂಡ ಮೀನಲಗ್ನ. ಈಗಷ್ಟೇ ಒಂದು ಮೀನಲಗ್ನದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾಯಿತು. ಇದು ಮೀನಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಯಥಾ ಪ್ರಕಾರ ಬುಧ, ಆದರೆ ನಿಮ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅದು ಶತ್ರುಕ್ಷೇತ್ರ, ಈ ಹಿಂದೆ ವಿವರಿಸಿದ್ದು. ಇದು ಅಷ್ಟಮ ದುಸ್ಥಾನ ಆಗಿದೆ ಮತ್ತು ಅಲ್ಲಿ ರವಿ ಇದ್ದಾನೆ ಕೂಡ, ಆದರೆ ಮೌಢ್ಯತೆ ಇಲ್ಲ. ಹೀಗಾಗಿ ಆತಂಕ. ಈಗ ಅಷ್ಟಮ ದುಸ್ಥಾನವನ್ನು ಸೇರಿದ್ರೆ ನವಾಂಶದಲ್ಲೂ ಅವನು ಅಲ್ಲೇ ಇದ್ದಾನೆ. ಯದ್ಭಾವನಾ ಅಥವಾ ರಿಪುರಂದ್ರೆ ರಿಪ್ಪೇತದ್ಭಾವನಾಶಂ ಅಂತ ಮತ್ತೊಂದು ಸೂತ್ರ ಹೇಳುತ್ತೆ. ಹೀಗಾಗಿ ಅದರಿಂದಲೂ ನಿಮಗೆ ತೊಡಕನ್ನು ಯಥಾ ಪ್ರಕಾರ ನೀವು ಬುಧಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ನಿಮಗೆ ಕಾಲವನ್ನು ಗಮನಿಸ್ಕೊಂಡ್ರೆ ಈಗ ನಡೀತಾ ಇರತಕ್ಕಂಥದ್ದು ಗುರುವಿನ ಒಂದು ಕಾಲವೇ ನಡೀತಾ ಇದೆ. ನಿಮಗೆ ಜುಲೈ ಒಳಗೆ ಅನುಕೂಲ ಆಗೋ ಸಾಧ್ಯತೆ ಇದೆ. ಇನ್ನೂ ಸ್ವಲ್ಪ ಬೇಗ ಇದೆ. ಒಂದು ಬುಧಗ್ರಹ ಶಾಂತಿ ಒಂದು ಮಾಡಿಸಿದ್ರೆ ಸಾಕಾಗುತ್ತೆ. ಆ ಪ್ರಯತ್ನ ಮಾಡಿ. ಆ ಪ್ರಯತ್ನಕ್ಕೆ ನಿಸ್ಸಂಶಯವಾಗಿ ಫಲ ಸಿಗುತ್ತೆ. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.